ನಮಸ್ಕಾರ ನನ್ನ ಹಿತೈಷಿಗಳಿಗೆ. ನಾನು ಚೆನ್ನಾಗಿದ್ದೀನಿ, ನೀವೆಲ್ಲ ಚೆನ್ನಾಗಿದ್ದೀರಾ ಅಂತ ತಿಳ್ಕೊಂಡಿದ್ದೀನಿ. ಸಿರಿಧಾನ್ಯ ಮೇಳಕ್ಕೆ ಬಂದಿದ್ದೀನಿ. ಇವಾಗ ವೀಡಿಯೋ ಮಾಡ್ತೀನಿ, ಬನ್ನಿ ಹೊಡ್ಕೋಬೇಡ. ನೋಡಿ, ಸಿರಿಧಾನ್ಯ ಮತ್ತು ಸಾವಯವ ಅಂತಾರಾಷ್ಟ್ರೀಯ ಮೇಳ. ಫುಲ್ಲು ರಶ್ ಇದೆ. ನೋಡಿ, ಇಲ್ಲಿ ಒಳಗಡೆಯಿಂದ ಬಂದರೆ ನೋಡಿ ಎಷ್ಟು ಚೆನ್ನಾಗಿ ಚಿತ್ರ ಬಿಡಿಸಿದ್ದಾರೆ. ನೋಡಿ, ಇಳಕಲ್ ಸೀರೆ, ಕೈಯಲ್ಲಿ ಬುಟ್ಟಿ, ಬೋರ್ಮಾಳ ಸರ, ಎಷ್ಟು ರಶ್ ಇದೆ ನೋಡಿ. ಸಂಡೇ ಬೇರೆ ಇವತ್ತು, ಲಾಸ್ಟ್ ಇವತ್ತು. ಗಾಡಿಗಳು ನೋಡಿದ್ರೇ ಗೊತ್ತಾಗುತ್ತೆ ನೋಡಿ. ಇನ್ನೂ ಗಾಡಿಗಳು ಬರ್ತಾನೆ ಇದೆ ನೋಡಿ. ಸಿರಿಧಾನ್ಯ ಮೇಳಕ್ಕೆ ನಾನು ಇಳಕಲ್ ಸೀರೆ ಉಟ್ಕೊಂಡು ಬಂದಿದ್ದೀನಿ. ಹಳ್ಳಿ ವಾತಾವರಣ ಅಲ್ವಾ, ಹಳ್ಳಿ ವಾತಾವರಣದಲ್ಲೇ ಬಂದಿದ್ದೀನಿ. ಬೋರ್ಮಾಳ ಸರ ಹಾಕ್ಕೊಂಡಿದ್ದೀನಿ. ತೋರ್ಸೋಣ, ಒಳಗೆ ಹೋಗ್ತೀನಿ. ತುಂಬ ರಶ್ ಇದೆ. ಗಾಡಿಗಳು ನೋಡಿ. ನೋಡಿ, ಇದಕ್ಕೆ ಪ್ಯಾಲೇಸ್ ಗ್ರೌಂಡಲ್ಲಿ ಆಗ್ತಾ ಇರೋದು ಸಿರಿಧಾನ್ಯ ಮೇಳ. ಒಳಗೋಗೋಣ ಬನ್ನಿ. ಪಾಪ ಎಲ್ಲೇ ಏನೇನು ನಡೆದ್ರು ಪೊಲೀಸರು ನಮಗೆ ಸೇಫ್ಟಿಯಾಗಿರ್ತಾರೆ. ನೋಡಿ, ವಿಡಿಯೋ ಮಾಡ್ತಾ ಇದ್ದಾರೆ ಸರ್. ಇನ್ನೂ ನಾನು ಒಳಗೆ ಎಂಟ್ರಿ ಕೊಡ್ತಾ ಇದ್ದೀನಿ. ನಾನು ದಸರಾದಲ್ಲೂ ಫಸ್ಟು ಪೊಲೀಸವ್ರನ್ನೇ ಮಾತಾಡಿಸಿದ್ದು. ನೀವೆಲ್ಲರೂ ಇರೋದಕ್ಕೆ ಸರ್ ನಿಜವಾಗ್ಲೂ ಇಷ್ಟು ಚೆನ್ನಾಗಿ ಯಾವುದು ಗಲಾಟೆ ಇಲ್ದಂಗೆ. ನಿಮ್ಮ ಹೆಸರು ಸರ್? ವೆಂಕಟೇಶ್. ಎಲ್ಲಿರೋದು ಸರ್ ನೀವು? ಯಾವ ಊರು? ನಮ್ದು ಆ ಕಡೆ ಹುಲಿಯೂರು ಎಲ್ಲ. ನನಗೆ ಯೂಟ್ಯೂಬಲ್ಲಿ ಇರೋರೆಲ್ಲ ಬರೀ ಉತ್ತರ ಕರ್ನಾಟಕದವರೇ ಇರೋದು ಜಾಸ್ತಿ. ಸುನೀಲ್ ಅಂತ. ಇವ್ರು ಸುನೀಲ್. ನಮಸ್ಕಾರ ಸರ್. ನಂದು ಚಾನಲ್ ಆರೋಗ್ಯ ಫಸ್ಟ್ ಕ್ಲಾಸ್. ಸೂಪರ್ ಸರ್, ಸೂಪರ್ ಆಗಿದ್ದೀವಿ. ಸೂಪರ್ ಆಗಿರೋದಕ್ಕೆ ವಿಡಿಯೋ ಮಾಡಕ್ ಬಂದಿರೋದು. ಹೌದು ಸರ್, ನಿಜವಾಗ್ಲೂ ಹೆಲ್ದಿ ಆಗಿದ್ದೀನಿ, ಖುಷಿಯಾಗಿದ್ದೀನಿ. ಈಗಲೇ ಎಂಟ್ರಿ ಆಗೋಕ್ ಮುಂಚೆ ನಿಮ್ ದರ್ಶನ ಮಾಡ್ಕೊಂಡು ಫಂಕ್ಷನ್ ನಡೀತಾ ಇದೆಯಾ? ಸರಿ, ಯೂಟ್ಯೂಬ್ಗೆ ಹಾಕಕ್ಕೆ ಒಳ್ಳೇದು. ನೀವೆಲ್ಲರೂ ಇರೋದಕ್ಕೆ ಸರ್ ಇಷ್ಟು ನೀಟಾಗಿ ಆಗ್ತಾ ಇರೋದು. ನಿಮಗೆ ದೊಡ್ಡ ನಮಸ್ಕಾರ ಸರ್. ನಾನು ದಸರಾ ನೋಡಕ್ ಹೋದಾಗ್ಲೂ ಫಸ್ಟು ಪೊಲೀಸ್ ಅವ್ರದ್ದೇ ಇದು ಮಾಡಿದ್ದು, ಮಾತಾಡ್ಸಿದ್ದು. ಮಕ್ಕಳು ಮರಿ ಮನೆ ಎಲ್ಲ ಬಿಟ್ಬಿಟ್ಟು ಬಂದು ನಮಗೋಸ್ಕರ ಕಾವಲು ಕಾಯ್ತಾ ಇರ್ತೀರಾ. ಆಯಿತು ಸರ್, ಥ್ಯಾಂಕ್ ಯು ಸರ್. ಆಯಿತು ಸರ್. ಯಾರೋ ಬರ್ತಾರೆ, ನೋಡೋಣ ಇರಿ. ನೋಡಿ, ಡಿ ಕೆ ಶಿವಕುಮಾರ್ ಸಾರ್ ಬರ್ತಾರಂತೆ. ಎಲ್ಲ ಕಾಯ್ತಾ ಇದ್ದಾರೆ. ನನಗೂ ವಿಡಿಯೋ ಮಾಡೋಕ್ಕೆ ಒಂದು ಅವಕಾಶ ಸಿಕ್ತು, ವಿಡಿಯೋ ಮಾಡ್ತೀನಿ. ಡಿ ಕೆ ಶಿವಕುಮಾರ್ ಸಾರ್ ಬರ್ತಿದ್ದಾರೆ. ಅದಕ್ಕೋಸ್ಕರ ಫುಲ್ಲು ಎಲ್ಲ ಹೂವಿನ ಬೊಕ್ಕೆ ಎಲ್ಲ ಇಟ್ಕೊಂಡು ಕಾಯ್ತಾ ಇದ್ದಾರೆ. ಒಳ್ಳೇದಾಯಿತು, ನಾನು ಒಳ್ಳೆ ಟೈಮಿಗೆ ಬಂದಿದ್ದೀನಿ. ಸಿರಿಧಾನ್ಯ ಮೇಳಕ್ಕೆ ಬಂದಿದ್ದೀನಿ. ಇಲ್ಲೊಬ್ಬರು ಸಲಹೆ ಕೊಟ್ಟೆ ವಿಡಿಯೋ ಮಾಡಿ ಅಂತ ವಿಡಿಯೋ ಮಾಡ್ತಾಯಿದ್ದೀನಿ. ಇವಾಗ ಡಿ ಕೆ ಶಿವಕುಮಾರ್
ಸರ್ ಬರ್ತಾರಂತೆ, ಅವ್ರನ್ನ ನಾವು ಮಾತಾಡ್ಸೋಣ. ಮತ್ತು ನೋಡಿ ತುಂಬ ಚೆನ್ನಾಗಿದ್ದಾರೆ. ಈಗ ಎಂಟ್ರಿ ಕೊಟ್ಟಿದ್ದೀನಿ ಒಳಗೆ, ಇನ್ನೂ ಏನೇನೋ ತುಂಬ ಇದೆಯಂತೆ. ದಯವಿಟ್ಟು ನಾನು ತೋರಿಸ್ತೀನಿ, ತಾಳ್ಮೆಯಿಂದ ನನ್ನ ವೀಡಿಯೋ ನೋಡಿ. ಈಗ ಶುರು ಮಾಡ್ತೀನಿ. ನಾನು ವೀಡಿಯೋ ಮಾಡಿದ್ದು ಇವರೇ ಪಾಪ. ಸರ್ ನಿಮ್ಮ ಹೆಸರು? ಸಂದೀಪ್. ಎಲ್ಲಿಂದ ಬಂದಿರೋದು ಸರ್ ನೀವು? ಕೋಲಾರದಿಂದ. ಏನರ ಬಗ್ಗೆ ಬಂದಿದ್ದೀರಾ ಸರ್ ಇಲ್ಲಿ? ಸಿರಿಧಾನ್ಯಗಳ ಮಹತ್ವ, ಅದರಿಂದ ಸಿಗುವಂಥ ಯಾವ ರೀತಿ ನಮಗೆ ಒಳ್ಳೆ ನ್ಯೂಟ್ರಿಯೆಂಟ್ಸ್ ಆಗಲಿ, ನಮಗೆ ಬಾಡಿ ಹೆಲ್ತಿಗೆ ನಾವು ಹಳೆ ಕಾಲದನ್ನ ಮರ್ತುಬಿಟ್ಟಿದ್ದೀವಿ. ಹೌದೌದು. ಈಗಿನ ಕಾಲದಲ್ಲಿ ನಾವೇನಂದರೆ ಎಲ್ಲ ಕೆಮಿಕಲ್ ಮತ್ತು ರಾಸಾಯನಿಕ ಯುಕ್ತ ಒಂದು ತರಕಾರಿ ಮತ್ತು ದವಸ ಧಾನ್ಯಗಳು ತಿಂತಾ ಇದ್ದೀವಿ. ಸಿರಿಧಾನ್ಯ ತಿನ್ನೋದ್ರಿಂದ ನಮಗೆ ಶುಗರ್ ಲೆವೆಲ್ ಕಡಿಮೆ ಆಗುತ್ತೆ, ಶುಗರ್ ಕಂಟ್ರೋಲ್ಗೆ ಬರ್ತೈತೆ, ಬಿ ಪಿ ಏನಾದ್ರು ಫುಲ್ಲು ಕಂಟ್ರೋಲ್ಗೆ ಬರ್ತೈತೆ. ಆದ್ದರಿಂದ ಅದರದ್ದು ಮಹತ್ವಗಳು ನಾವು ತಿಳ್ಕೊಳಕ್ಕೆ ಬಂದಿದ್ದೀವಿ ಇವತ್ತು. ಅದನ್ನು ತಿನ್ನೋದ್ರಿಂದ ನಮಗೆ ಆರೋಗ್ಯಕ್ಕೆ ಒಳ್ಳೇದಾಗ್ತದೆ ಹೊರತು ಯಾವುದೇ ರೀತಿ ನಮಗೆ ಲಾಸ್ ಆಗಲ್ಲ. ಇದನ್ನೆಲ್ಲ ಬರ್ತಿದ್ದೀರಾ ಹಳೆ ಇದನ್ನು ತಿನ್ನಿ, ನಿಮ್ಮ ಆರೋಗ್ಯವನ್ನು ವೃದ್ಧಿಪಡಿಸಿ, ಆರೋಗ್ಯ ಚೆನ್ನಾಗಿರ್ತದೆ, ಏಜ್ ಲೈಫ್ ಕೂಡ ಜಾಸ್ತಿನೇ ಇರ್ತದೆ. ಮತ್ತು ಇದರಿಂದ ಏನು ತಿಂದರೆ ನಮಗೆ ಏನು ಜೀರ್ಣ ಆಗಲ್ಲ, ನಮಗೆ ಮತ್ತೇನು ಹಂಗೆಲ್ಲ ಆ ಥರ ಏನು ತಿಳ್ಕೊಳಕ್ಕೆ ಹೋಗ್ಬಿಡಿ. ನಾವು ತಿನ್ನೋ ವಿಧಾನ, ಮಾಡೋ ವಿಧಾರ್ಥ, ಅಡುಗೆ ವಿಧ ಯಾವ ರೀತಿ ಇರ್ತದೋ ಅದ್ರ ಮೇಲೆ ನಾವು ತಿನ್ನೋ ಪದಾರ್ಥ ಅದೇ ರೀತಿ ಜೀರ್ಣ ಆಗುತ್ತೆ. ಬನ್ನಿ ನೋಡಿ. ನಾನು ಫಸ್ಟ್ ಟೈಮ್ ಬಂದೆ, ಅದಕ್ಕೆ ನಾವು ಈಗ ಫಸ್ಟ್ ಟೈಮ್ ಬಂದಿದ್ದು. ನೀವು ಒಂದ್ಸತಿ ಬನ್ನಿ, ಎಲ್ಲ ರೈತರು ನೋಡಿ, ಮಹತ್ವವನ್ನು ತಿಳ್ಕೊಳ್ಳಿ. ಎಲ್ಲರೂ ಸಿರಿಧಾನ್ಯ ಬಳಸಿ, ಎಲ್ಲರೂ ಸಿರಿಧಾನ್ಯ ಬಳಸಿ ರೈತರನ್ನ ಉಳಿಸಿ. ಥ್ಯಾಂಕ್ ಯು ಸರ್. ನೋಡಿ ಎಷ್ಟು ಜನ ಬಂದಿದ್ದಾರೆ ನೋಡಿ. ಭಾನುವಾರ ಆದರೆ ಮಾಲ್ಗಳು ಅಲ್ಲಿ ಇಲ್ಲಿ ಎಲ್ಲ ಸುತ್ತಾಡೋದು ಬಿಟ್ಬಿಟ್ಟು ನಮ್ಮ ಸಿರಿಧಾನ್ಯ ಉಳಿಸೋದಕ್ಕಿಂತ ಸಿರಿಧಾನ್ಯ ಮತ್ತು ಸಾವಯವ ಅಂತಾರಾಷ್ಟ್ರೀಯ ವಾಣಿಜ್ಯ ಮೇಳ ಅಲ್ಲಿ ಕಾಣಿಸ್ತಿರೋದು ಟಿ ವಿ ಟವರು, ಚಂದನ ವಾಹಿನಿ ಇದೆಯಲ್ಲ ದೂರದರ್ಶನ, ಅದ್ರದ್ದು ಕೇಂದ್ರ. ಲಾಸ್ಟು ಆಫರ್ ಇದೆ ಅಂತೆ ನೋಡಿ. ನಾಟಿ ಹಸುವಿನ ತುಪ್ಪ ಅಂತೆ. ಕೆಜಿ 1000 ರೂಪಾಯಿ ನಾಟಿ ಹಸುವಿನ ತುಪ್ಪ. ನೋಡಿ ಸ್ಮೆಲ್ಲು ತುಂಬ ಚೆನ್ನಾಗಿದೆ ಸರ್. ಇವು ತುಂಬ ಚೆನ್ನಾಗಿದೆ ಸರ್ ಅಲ್ವಾ? ತುಂಬ ಚೆನ್ನಾಗಿದೆ ಎಲ್ಲ ತೊಗೊಳ್ತಾ ಇದ್ದೀರಾ ನೀವು? ಹೌದು, ಹೊಂದ್ಕೊಂಡು ಹೋಗೋಕ್ಕಾಗಲ್ಲ. ನಿಮ್ಮದು ಸಾಗರ.
ನಮಸ್ಕಾರ ಸರ್. ನೋಡಿ ರಾಮಾಯಣ ಬುಕ್ ಮಾಡ್ತಿದ್ದಾರೆ. ರಾಮಾಯಣ ಬುಕ್ಕು ಎಲ್ಲ ಜಯ ಶ್ರೀರಾಮ್. ಭಗವದ್ಗೀತೆ ರಾಮಾಯಣ. ನಮ್ಮನೆ ಕೃಷ್ಣ, ನಮ್ಮನೆಗೆ ಒಬ್ಬ ಪುಟ್ಟ ಕೃಷ್ಣ ಬಂದಿದ್ದಾನೆ. ಹೌದು, ಒಂದೂವರೆ ತಿಂಗಳಾಯಿತು ಪುಟ್ಟ ಕೃಷ್ಣ ಬಂದಿದ್ದಾನೆ. ಥ್ಯಾಂಕ್ ಯು ಸರ್. ಒಂದೂವರೆ ತಿಂಗಳಾಯಿತು. ಕೃಷ್ಣ ಹೆಸರು ಹೇಳಿ. ಹಾಂ, ಕೃಷ್ಣನೇ. ನಾನು ಕೃಷ್ಣ ಅಂತಲೇ ಕರೆಯೋದು ಸರ್ ಅವನಿಗೆ. ಇಷ್ಟೊತ್ತು ಸಿರಿಧಾನ್ಯ ಮೇಳದ್ದು ವಿಡಿಯೋ ನೋಡಿದ್ದಕ್ಕೆ ತುಂಬ ಧನ್ಯವಾದಗಳು. ಥ್ಯಾಂಕ್ ಯು.